ಶ್ರೀಮತಿ ಪಾರ್ವತಿ ದೇವಿ ನಾಗರಾಜ್ ಅವರಿಗೆ ಧನ್ಯವಾದಗಳು. ಎಲ್ಲ ಸಾಧಕರಿಗೂ ಸಮರ್ಪಣೆ ಮಾಡಿದ ಗಣ್ಯರಿಗೂ ಕೂಡ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲು ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದ ಗೌಡ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಸೊ ಈಗ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದ ಗೌಡ್ರು ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ನಮ್ಮೆಲ್ಲರನ್ನು ಕುರಿತು ಮಾತನಾಡಬೇಕೆಂದು ಕೋರಿಕೊಳ್ಳುತ್ತೇನೆ. ಕನ್ನಡ ಸಾಂಸ್ಕೃತಿಕ ಅಕಾಡೆಮಿ ಇದರ ವತಿಯಿಂದ ನಡೀತಾ ಇರುವಂಥ ಕರುಣಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ, ಕನ್ನಡ ಸಾಂಸ್ಕೃತಿಕ ಹಬ್ಬ, ಈ ಒಂದು ಕಾರ್ಯಕ್ರಮದ ರೂವಾರಿಗಳು ನಮ್ಮೆಲ್ಲ ಮಿತ್ರರಾದಂಥ ಸನ್ಮಾನ್ಯ ರಮೇಶ್ ಅವರೇ, ಸನ್ಮಾನ್ಯ ದಯಾನಂದ್ರವರೇ, ಸೇರಿದಂಥ ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಅಣ್ಣ ತಮ್ಮಂದಿರೇ, ಮಾಧ್ಯಮದ ಮಿತ್ರರೇ, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ಅಂತ ನನಗೆ ಅನಿಸಿದೆ. ಚಿಕ್ಕದಾಗಿ ಚೊಕ್ಕದಾಗಿ ಮತ್ತು ಎಲ್ಲರ ಮನಮುಟ್ಟುವಂಥ ಆ ಒಂದು ಭಾವನಾತ್ಮಕವಾದಂಥ ಕಾರ್ಯಕ್ರಮಗಳು ಇಂದಿನ ಅವಶ್ಯಕತೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಪ್ರಾಯಶಃ ಇವತ್ತಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಬೇರೆ ಬೇರೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದ್ದೀವಿ. ಕೇಂದ್ರದಲ್ಲಿ ಬೇರೆ ಬೇರೆ ದೊಡ್ಡ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದ್ರು ಕೂಡ ಈ ರೀತಿಯ ಎಲ್ಲಿ ಕೆಳಗಿನ ಹಂತದ ಸಾಮಾನ್ಯ ಜನರನ್ನು ಮುಟ್ಟಬಲ್ಲಂತಹ, ಆ ಕೆಳಗಿನ ಹಂತದಲ್ಲಿರುವಂಥ ಜನರ ಅವಶ್ಯಕತೆಗಳನ್ನು ಪೂರೈಕೆ ಮಾಡಿ ಅವರ ಮುಖಾಂತರ ಗಮನ ಸೆಳೆದಂಥ ಎಲೆಯ ತೆರೆಮರೆಯಲ್ಲಿರುವಂಥ ಕಾಯಿಗಳನ್ನು ಗುರುತಿಸುವುದುಂಟಲ್ಲ, ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ನಾನು ಹೇಳ್ತೇನೆ. ನಾನು ರಮೇಶ್ರಿಗೆ, ದಯಾನಂದರಿಗೆ ಮತ್ತು ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸಾಧಾರಣವಾಗಿ ಪ್ರಶಸ್ತಿಗಳು ದೊಡ್ಡ ದೊಡ್ಡವರಿಗೆ ಸಿಕ್ಕೋದು ಜಾಸ್ತಿ, ಕೆಳಗಿನ ಹಂತದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು ಮತ್ತು ಅವಶ್ಯಕತೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವಂಥ ವ್ಯವಸ್ಥೆಗಳನ್ನು ಮಾಡಿದವರು ಅವರು ಅಲ್ಲೇ ಉಳಿತಾರೆ. ರಿಪೋರ್ಟ್ ಕೊಡುವಂಥವರೆಲ್ಲ ನಮ್ಮ ದೊಡ್ಡ ಅಧಿಕಾರಿಗಳು. ಈ ಕೆಳಗಿನ ಹಂತದಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳನ್ನು ರಿಪೋರ್ಟ್ ಮಾಡಿ ಅವರು ಪ್ರಶಸ್ತಿ ಪಡ್ಕೊಳ್ಳುವಂಥದ್ದನ್ನು ನಾವು ಕಂಡಿದ್ದೇವೆ. ಆದರೆ ಆ ಕೆಲಸ ಮಾಡಿದವರಿಗೆ ಪ್ರಶಸ್ತಿ ಕೊಡುವಂಥದ್ದು ಅದು ಅವಶ್ಯಕತೆ. ಪರಿವರ್ತನೆ ಜಗತ್ತಿನ ನಿಯಮ, ಪರಿವರ್ತನೆಗಳು ಆಗ್ತಾನೇ ಇರ್ತವೆ. ನಾವು ನೋಡಿದ್ದೇವೆ, ಒಂದು ಕಾಲಘಟ್ಟದಲ್ಲಿ ನಾವು ಯಾರು ಕೂಡ ಒಬ್ಬರನ್ನೊಬ್ಬರು ನೋಡಿ ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇವತ್ತೊಂದು ಮೊಬೈಲ್ ಕೈಯಲ್ಲಿದ್ದರೆ ಜಗತ್ತನ್ನೇ ಆಳ್ತೇನೆ ಅಂತ ಹೇಳುವಂಥ ಆ ಒಂದು ಅಹಂಕಾರಕ್ಕೆ ಮನುಷ್ಯ ಏರುವಂಥ ಕೆಲಸ ಕಾರ್ಯಗಳಾದದ್ದನ್ನು ನಾವು ಕಂಡಿದ್ದೇವೆ. ಸಂಪರ್ಕ ಅಂತ ಹೇಳಿದರೆ ಹಿಂದಿನ ದಿನಗಳಲ್ಲಿ ಇನ್ನೊಬ್ಬನ ಮನೆಗೆ ಹೋಗಿ ಕೂತು ಅವನ ಮನೆ ಅಕ್ಕಪಕ್ಕದವ್ರನ್ನ ಮಾತಾಡಿದರೆ ಮಾತ್ರ ಸಂಪರ್ಕ ಆಗ್ತಾ ಇತ್ತು. ಈ ರೀತಿ ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯವರು ಮಾಡಿದಂಥ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಮಾಧ್ಯಮಗಳು ಕೇವಲ ಸೀಮಿತವಾಗಿದ್ದು ಒಂದು ಕಾಲಘಟ್ಟದಲ್ಲಿ. ಪ್ರಾರಂಭದಲ್ಲಿ ಮಾಧ್ಯಮಗಳು ಹೆಂಗಿತ್ತು ಅಂದರೆ, ನಾವೇ ವ್ಯಕ್ತಿಗಳೇ ಮಾಧ್ಯಮ, ಇನ್ನೊಬ್ಬನಲ್ಲಿ ಮಾತಾಡಬೇಕಾದ್ರೆ ನಾವೇ ಮಾಧ್ಯಮ. ನಮಗೆ ಯಾವುದು ಇರ್ತಿರಲಿಲ್ಲ, ವಿಚಾರಗಳು ಗೊತ್ತಾಗ್ತಾ ಇರಲಿಲ್ಲ. ಎಲ್ಲಿಯೋ ನಡೆಯುತ್ತಿರುವಂಥ ವಿದ್ಯಮಾನವನ್ನು ಎಷ್ಟೇ ದಿನದ ನಂತರ ನಾವು ತಿಳ್ಕೊಳ್ಳುವಂಥ ಕೆಲಸ ಕಾರ್ಯಗಳೇ ಆಗ್ತಾಯಿತ್ತು ಒಂದು ಕಾಲಘಟ್ಟದಲ್ಲಿ. ಆಮೇಲೆ ಪ್ರಿಂಟ್ ಮೀಡಿಯಾ ಬಂತು. ಪೇಪರ್ ಓದೋರು ಕೆಲವೇ ಪೇಪರು, ಕೆಲವೇ ಭಾಗಗಳಲ್ಲಿ ಮಾತ್ರ ಪೇಪರು. ಅದು ಕೂಡ ಯಾರೋ ಸ್ವಲ್ಪ ತಾಕತ್ತಿದ್ದವರು ಪೇಪರ್ ತಗೊಂಡು ಓದಿದರೆ ಅಲ್ಲಿಗೆ ಮುಗಿಯಿತು. ಅದನ್ನೆಲ್ಲಿ ಯಾರು ಮದುವೆ ಮನೆಯಲ್ಲಿಯೋ ಅಥವಾ ಇನ್ನೊಂದು ಕಡೆ ಚರ್ಚೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಡೀತಾ ಇತ್ತು. ಪ್ರಿಂಟ್ ಮೀಡಿಯಾ ಅಂತ ಹೇಳುವಂಥದ್ದು ಬಂತು. ಅದರ ನಂತರ ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು. ಎಲೆಕ್ಟ್ರಾನಿಕ್ ಮೀಡಿಯಾ, ಟಿ ವಿ, ಸಾಮಾನ್ಯ ಮನುಷ್ಯ ಕೂಡ ಟಿ ವಿಯನ್ನು ಖರೀದಿ ಮಾಡಬೇಕು ಅಂತ ಹೇಳುವಂಥ ಹಂಬಲ, ಅದರ ಮುಖಾಂತರ ಎಲ್ಲವನ್ನು ನೋಡಬೇಕು ಅಂತ ಹೇಳುವಂಥ ಭಾವನೆಗಳು. ಸಂಪರ್ಕಗಳಿದ್ದಾಗ ಸತ್ಯ ಸಂಗತಿಗಳಿಗೆ ಬೆಲೆ ಜಾಸ್ತಿ ಇತ್ತು. ಯಾವಾಗ
ಪ್ರಿಂಟ್ ಮೀಡಿಯಾ ಬಂತ ಸ್ವಲ್ಪ ಮಟ್ಟಿಗೆ ಆ ಬರವಣಿಗೆ ಬರೆಯುವ ಒಂದು ಸ್ವಲ್ಪ ಅದಕ್ಕೆ ಸೇರಿಸಿ ಅದಕ್ಕೆ ಸ್ವಲ್ಪ ಮಸಾಲೆ ಗಿಸಾಲೆ ಎಲ್ಲ ಹಾಕಿ ಬರೆಯುವಂಥ ಕೆಲಸ ಕಾರ್ಯಗಳಾಯಿತು. ಸ್ವಲ್ಪ ಬದಲಾವಣೆಗೆ ಆಯಿತು. ಯಾವಾಗ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಬಂತೋ ಆ ಮೀಡಿಯಾದಲ್ಲಿ ಓದುವುದೇ ನಮಗೆ ನ್ಯೂಸ್. ಎಷ್ಟೋ ಮೀಡಿಯಾಗಳನ್ನು ನಾವು ಕಂಡಿದ್ದೇವೆ. ಅವರೇ ಅರ್ಜಿದಾರರು, ಅವರೇ ಪ್ರತಿವಾದಿಗಳು, ಅವರೇ ವಕೀಲರು, ಎರಡು ಪಾರ್ಟಿಗೂ ಅವರೇ ಜಡ್ಜರು, ಅವರೇ ಅಪೀಲ್ ಫೈಲ್ ಮಾಡುವಂಥ ಹಂತಕ್ಕೆ ಎಲೆಕ್ಟ್ರಾನಿಕ್ ಮೀಡಿಯಾ ಹೋದನ್ನು ನಾವು ಕಂಡಿದ್ದೇವೆ. ಆಗ ಕೂಡ ಭಾರಿ ಜನರಿಗೆ ಅಲ್ಲಿಗೆ ತಲುಪಲಿಕ್ಕೆ ಆಗ್ತಿರಲಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದದಕ್ಕೆ ಪ್ರತಿರೋಧಗಳನ್ನು ಹೇಳಲಿಕ್ಕೆ ಆಗ್ತಿರಲಿಲ್ಲ. ಈಗ ಒಂದು 5-6 ಜನ ಕೂತ್ಕೊಳ್ತಾರೆ, ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಾರೆ, ಅವನಿಗೆ ಇವನು ಬೈತಾನೆ, ಇವನಿಗೆ ಅವನು ಬೈತಾನೆ. ಇದು ಬಂತು ಸೋಷಿಯಲ್ ಮೀಡಿಯಾ. ಇವತ್ತು ಒಂದು ಮೊಬೈಲ್ ಇದ್ದರೆ ಸಾಕು, ಫೇಸ್ಬುಕ್ಕು, ಟ್ವಿಟರು, ಇನ್ನು ಏನೇನೋ ಎಲ್ಲವೂ ಇದೆ. ಅದಕ್ಕೆ ಯಾರು ಅಧಿಪತಿ ಹೇಳಿ? ಸಂಪರ್ಕ ಮೀಡಿಯಾಕ್ಕೆ ಸಂಪರ್ಕದ ಕಾಲಘಟ್ಟದಲ್ಲಿ ಅಲ್ಲಿ ಸೇರಿದವರೇ ಅಧಿಪತಿಗಳು. ಆದ ಕಾರಣ ಅವರ ಅಲ್ಲಿ ಬಾರಿ ಇದು ನಡೀತಾ ಇರಲಿಲ್ಲ. ಅದರ ನಂತರ ಪ್ರಿಂಟ್ ಮೀಡಿಯಾಕ್ಕೆ ಸ್ವಲ್ಪ ಯಾರು ಅದನ್ನು ಎಸ್ಟಾಬ್ಲಿಷ್ ಮಾಡಿದಾನ ಅವನು ಹೇಳಿದಾಗೆ ಸ್ವಲ್ಪ ಮಟ್ಟಿಗೆ ಬರೆಯುವಂಥದ್ದು ನಡೀತಾ ಇತ್ತು. ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ಮೇಲೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋಯಿತು. ಹಲವಾರು ಜನ ಕೂತ್ಕೊಂಡು ಚರ್ಚೆ ಮಾಡುವಂಥ ಸಂದರ್ಭಗಳು ಬಂತು. ಅದರ ಕೂಡ ಸದ್ವಿನಿಯೋಗದಕ್ಕಿಂತ ದುರ್ವಿನಿಯೋಗ ಆದದ್ದೇ ಜಾಸ್ತಿ ಅಂತ ಜನ ಮಾತಾಡುವಂಥದ್ದು ನಾವು ಕೇಳಿದ್ದೇವೆ. ನಮ್ಮಂಥ ರಾಜಕಾರಣಿಗಳಿಗೆ ಅದೇ ಒಂದು ಸಾಧನ. ಅವರನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಟ್ರೆ ನಮ್ಮದು ಕೆಟ್ಟದ್ದೆಲ್ಲ ಹೋಗಿ ಒಳ್ಳೆಯವರಾಗಿ ಬಿಡ್ತೀವಿ. ಸತ್ಯಹರಿಶ್ಚಂದ್ರ ಆಗುವಂಥ ಪರಿವರ್ತನೆ ಆದದ್ದನ್ನು ನಾವು ಕೇಳಿದ್ದೇವೆ. ಈಗ ಎಲೆಕ್ಟ್ರಾನಿಕ್ ಮೀಡಿಯಾ, ಈಗ ಮೊಬೈಲ್ ಮೀಡಿಯಾ ಬಂದಿದೆ. ಈ ಮೊಬೈಲ್ ಮೀಡಿಯಾಕ್ಕೆ ಅವನೇ ಅಧಿಪತಿ. ಯಾರು ಮೊಬೈಲ್ ಓನರ್ ಇದ್ದಾನೆ ಅವನೇ ಏನು ಬೇಕಾದ್ರೂ ಟ್ವೀಟ್ ಮಾಡ್ಬೋದು. ಬೇರೆಯವರು ಬರ್ತಾರೆ ಅದಕ್ಕೆ ಕೌಂಟರ್ ತಕ್ಷಣ. ಫೇಸ್ಬುಕ್ಕು ಮತ್ತೊಂದಕ್ಕೆ ಇವತ್ತು ನೀವು ಬರ್ದಕ್ಕೆ 100 ಕೌಂಟರ್ಗಳು ಬರ್ತವೆ. ಒಳ್ಳೆಯದು ಬರ್ತದೆ, ಕೆಟ್ಟದ್ದು ಬರ್ತದೆ. ಸ್ವಲ್ಪ ತಲೆಗೆಟ್ಟವ ಈ ಸೋಷಿಯಲ್ ಮೀಡಿಯಾನೇ ಬೇಡ ಅಂತ ಹೇಳುವಂಥ ಭಾವನೆಗಳು ಇವತ್ತು ಬಂದದ್ದನ್ನು ಸಮಾಜದಲ್ಲಿ ಕಂಡಿದ್ದೇವೆ. ನಾನು ಯಾಕಿದ್ದನ್ನೆಲ್ಲ ಹೇಳ್ತೇನೆ ಅಂತ ಹೇಳಿದ್ರೆ, ಇದಕ್ಕೆಲ್ಲ ಮೇಲೆ ನಿಂತು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಲ್ಲವರು ಇವತ್ತು ಪ್ರಶಸ್ತಿ ಪಡ್ಕೊಂಡವರು. ಯಾಕೆ ಅಂತ ಹೇಳಿದ್ರು, ಸಾಮಾನ್ಯ ಹಂತದಲ್ಲಿ ಕೆಳಗಿನ ಹಂತ. ಅವರು ಸೋಷಿಯಲ್ ಮೀಡಿಯಾದ ಮುಖಾಂತರ ಪ್ರಶಸ್ತಿಗೆ ಬಂದವರಲ್ಲ, ಅವರು ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ಬಂದವರಲ್ಲ, ಅವರು ಯಾವುದೇ ಪೇಪರ್ಲಿ ಅವರ ಹೆಸರು ಹಾಕಿಸಿಕೊಂಡು ಬಂದವರಲ್ಲ. ಅವರ ಸ್ವಂತ ದುಡಿಮೆ, ಆ ದುಡಿಮೆಯ ಪ್ರತಿಫಲಕ್ಕೆ ಇವತ್ತು ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ಅವರನ್ನು ಐಡೆಂಟಿಫೈ ಮಾಡುವಂಥ ಕೆಲಸ. ರಮೇಶ್ ಅವರು ಮೊನ್ನೆ ಬಂದವರೇ ಹೇಳ್ತಾ ಇದ್ರು, ಸರ್ ನೀವು ಕಳೆದ ಸರ್ತಿ ಬರಲಿಲ್ಲ, ಅದಕ್ಕೆ ಹಿಂದೆ ಬಂದದ್ದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ, ಕಳೆದ ಸರ್ತಿ ಒಂದು ಸರಿ ಬಂದಿಲ್ಲ ಅಂತ. ಇವತ್ತು ಕೂಡ ನಾನು ತುರ್ತಾಗಿ ಹೋಗಬೇಕಾಗಿದೆ. ಆದ ಕಾರಣ ನಾನು ಸಮಯಕ್ಕೆ 4 ಗಂಟೆಗೆ ಅಂತ ಕೊಟ್ಟರು ಅವರು. ಮತ್ತೆ ಹೇಳಿದರೆ 5 ಗಂಟೆಗೆ ಆಗೋದಿಲ್ಲ, 4:15 ನಾನು ಅಲ್ಲಿ ಇರ್ತೇನೆ, 4:15 3/4 ಗಂಟೆ 1 ಗಂಟೆ ಕೂತು ಅಲ್ಲಿಂದ ಹೊರಟು ಬರ್ತೇನೆ. ನಮ್ಮ ಮನು ಬೆಳೆಗಾರರು ಬಂದರು, ನಮಗೆ ನಮ್ಮ ಜಾಗ ಖಾಲಿ ಮಾಡಲಿಕ್ಕೆ ಒಬ್ಬ ಸೂಕ್ತ ವ್ಯಕ್ತಿ ಬಂದರು ಅಂತೇಳಿ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಮ್ಮ ಜಾಗದಲ್ಲಿ ಕೂತ್ಕೊಳ್ಳೋರು ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮ ಮನಸ್ಸಿಗೆ ಹಿಡಿಸುವಂಥವರಾಗಬೇಕು. ಮನು ಬೆಳೆಗಾರರನ್ನು ನಾನು ಭಾರಿ ಸಮಯದಿಂದ ಬಲ್ಲೆ. ವ್ಯಕ್ತಿಗತವಾಗಿ ತನ್ನ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಯಶಸ್ವಿಯಾಗಿ ಮಾಡ್ತಾ ಇರುವಂಥ ಒಬ್ಬ ಅಧಿಕಾರಿಯಾಗಿ ಅವರು ಕೆಲಸ ಮಾಡಿದ್ದನ್ನು ಕಂಡಿದ್ದೇವೆ. ಆದ ಕಾರಣ ಮನುಗಾರರಿಗೆ ನಾನೇ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮುಖಾಂತರ ಹಾರ್ದಿಕ ಸ್ವಾಗತವನ್ನು ಅವರಿಗೆ ಬಯಸ್ತಾ ಇದ್ದೇನೆ. ಪ್ರಾಯಶಃ ನಾನು ಮಾಧ್ಯಮ ಹೇಗೆ ಮುಂದೆ ಬಂತು, ಇವತ್ತು ಮಾಧ್ಯಮದ ಹುಟ್ಟು ಹೆಂಗಾಯಿತು, ಸಂಪರ್ಕದಿಂದ ಹಿಡಿದು ಪ್ರಿಂಟ್ ಮೀಡಿಯಾಕ್ಕೆ ಬಂದು ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಬಂದು ಇವತ್ತು ಸೋಷಿಯಲ್ ಮೀಡಿಯಾ. ಇವತ್ತು ನಿಮ್ಮ ಮಾಧ್ಯಮಕ್ಕೆ ಕೈಯಲ್ಲಿ ಮೊಬೈಲ್ ಯಾರಲ್ಲಿ ಉಂಟು ಅವನೇ ಇವತ್ತು ಒಡೆಯ. ಅವ ಏನು ಬೇಕಾದ್ರೆ ಅದರಲ್ಲಿ ಬರಿಬೋದು. ಅಲ್ಲಿ ಇಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸು ಕಾನೂನುಗಳಿದ್ದರೂ ಕೂಡ ಕಾನೂನನ್ನು ಮೀರಿ ಕೆಲಸ ಮಾಡೋರೇ ಜಾಸ್ತಿ ಜನ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತೇವೆ. ಕಾನೂನುಗಳು ಪುಸ್ತಕದಲ್ಲಿ ಇರ್ತವೆ, ವ್ಯವಸ್ಥೆಗಳು ಹಾಗೆ ನಡೀತವೆ. ಅದಕ್ಕೆ ನಾನು ಹೇಳಿದೆ, ಪರಿವರ್ತನೆ ಜಗತ್ತಿನ ನಿಯಮ. ಆದ ಪರಿವರ್ತನೆಗೆ ವೇಗ ಕೊಡುವವರು ಉಂಟಲ್ಲ, ಅವರು ಪ್ರಶಸ್ತಿಗಳನ್ನು ಪಡ್ಕೊಂಡಾಗ ಆ ಪ್ರಶಸ್ತಿಗೆ ಗೌರವ ಬರುತ್ತೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ವೇದಿಕೆಯಲ್ಲಿ ನಿಂತು ಸದಾನಂದ ಗೌಡರಿಗೆ ಜೈ ಹಾಕಿ ಮತ್ತೊಂದು ಹಾಕಿ ಅವನ ಕೈಯಿಂದ ಒಂದು 5 ಲಕ್ಷ ಡೊನೇಷನ್ ತಗೊಂಡ್ರೆ ಅವ ಭಾರಿ ದೊಡ್ಡ ಮನುಷ್ಯ ಆಗಿಬಿಟ್ಟ. ಆದರೆ ಅಂತ 100 ಜನರನ್ನು ಭೇಟಿ ಮಾಡಿ ಆ 100 ಜನರಿಗೆ ಒಬ್ಬ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅವನಿಗೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದರೆ
ದಿನನಿತ್ಯ ಲಭ್ಯ ಇರುವುದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾತ್ರ. MLA ಸಿಕ್ಕೋದಿಲ್ಲ, ಯಾವಾಗಲೂ ಯಾವತ್ತಾರ ಒಮ್ಮೆ ಸಿಕ್ಕೋದು. ಮಂತ್ರಿ ಅಂತೂ ಸಿಕ್ಕೋದೇ ಇಲ್ಲ. ನಮ್ಮಂಥ ಮುಖ್ಯಮಂತ್ರಿಗಳಂತೂ ಅವರಿಗೆ ಟಾಟಾ ಮಾತ್ರ, ಬೇರೆ ಯಾವುದಿಲ್ಲ. ಇದು ಈ ರಾಜಕಾರಣದಲ್ಲಿ ಯಾರು ಆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂಥ, ನಾನು ಪಶುವೈದ್ಯಕೀಯ ಇದಕ್ಕೆ ಸಂಬಂಧಪಟ್ಟ ಹಲವಾರು ಜನರನ್ನು ಅಭಿನಂದಿಸ್ತೇನೆ. ಯಾರೋ ಶ್ರಮಜೀವಿಗಳು ಈ ರಾಷ್ಟ್ರದಲ್ಲಿ, ಈ ದೇಶದಲ್ಲಿ, ಈ ಜಗತ್ತಿಗೆ ಕಾಯಕವೇ ಕೈಲಾಸ ಅಂತ ಕೊಟ್ಟಂಥ ಬಸವಣ್ಣ ಅವ ಪರಿವರ್ತನೆಯ ಅತ್ಯಂತ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟ ವ್ಯಕ್ತಿ ಅಂತ ನಾವೆಲ್ಲ ನಂಬಿಕೊಂಡು ಬಂದವರು. ಆದ ಕಾರಣ ಆ ಪರಿವರ್ತನೆಗೆ ವೇಗ ಕೊಡುವಂಥದ್ದಲ್ಲಿ ಇವತ್ತು ಸನ್ಮಾನಕ್ಕೆ ಒಳಪಟ್ಟವರು ಕೂಡ ಭಾಗಿಗಳಾಗಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಸೌಮ್ಯನಾಥ ಸ್ವಾಮೀಜಿಯವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಭಕ್ತಿಪೂರ್ವಕ ಪ್ರಣಾಮ ಮತ್ತು ಅವರನ್ನು ಈ ಸಮಾರಂಭಕ್ಕೆ ಸ್ವಾಗತ. ಹಾಗಾಗಿ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ವಾಸ್ತವಿಕವಾಗಿ ಸುಮಾರು ಸಂಗತಿಗಳನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದು ಯಾರಿಗೆ ಯಾವಾಗ ಹೇಗೆ ಆಗ್ತದೆ ಅಂತ ಹೇಳುವಂಥದ್ದು ಹಿರಿಯರು ಹೇಳಿದಂಥ ಮಾತನ್ನೆಲ್ಲ ನಾವು ಕೇಳಿದ್ದೇವೆ. ಇವತ್ತು ಒಬ್ಬ ಮನುಷ್ಯ ಅವ ಹುಟ್ಟುವಾಗ ಹೆಂಗಿರ್ತಾನೆ, ಹುಟ್ಟು ಸಾವುಗಳ ಮಧ್ಯೆ ಅವನು ಹೇಗೆ ಬದುಕ್ತಾನೆ, ಅವನ ವ್ಯವಸ್ಥೆಗಳಿಗೆ ಅವನು ಹೇಗೆ ತನ್ನನ್ನು ಜೋಡಣೆ ಮಾಡಿಕೊಳ್ತಾನೆ ಅಂತ ಹೇಳುವಂಥದ್ದು ನಾವು ಕೇಳಿದ್ದೇವೆ. ಅದಕ್ಕಾಗಿ ಹಿರಿಯರು ಮಾತನ್ನು ಹೇಳ್ತಾ ಇದ್ರು, ಒಂದು ಕನಸು ನುಚ್ಚು ನೂರಾದ ಮೇಲೆ ಇನ್ನೊಂದು ಕನಸನ್ನು ಕಾಣುವ ಧೈರ್ಯ ಯಾರ ತನಕ ಉಂಟಾ ಅವನೇ ನಿಜವಾದ ಬದುಕನ್ನು ಸಾಧಿಸಬಲ್ಲಂಥ ವೀರ ಅಂತ ಹಿರಿಯರು ಹೇಳಿದ್ದಾರೆ. ಬದುಕು ಕನಸು ಬರ್ತದೆ, ಬೆಳಿಗ್ಗೆ ಆದಾಗ ಎಚ್ಚರಾದಾಗ ಮರೆತು ಹೋಗ್ತದೆ, ಅಥವಾ ಕನಸನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡೋದ್ರಲ್ಲಿ ವಿಫಲರಾಗ್ತೇವೆ. ಕೆಲವೆಲ್ಲ ಇದು ನನಗೆ ಸಂಬಂಧಪಟ್ಟಿದೆ ಅಲ್ಲ, ಕೆಟ್ಟ ಕನಸು ಅಂತ ಬಿಟ್ಟುಬಿಡ್ತಾರೆ. ಆದರೆ ಒಂದು ಕನಸು ನುಚ್ಚು ನೂರಾದ ಮೇಲೆ ಇನ್ನೊಂದು ಹೊಸ ಕನಸನ್ನು ಕಂಡು ಆ ಕನಸಿನ ಹಿಂದತ್ತಿ ಬೆಂಬತ್ತಿ ಹೋಗ್ತಾನಲ್ಲ, ಅವನೇ ನಿಜವಾದ ಬದುಕನ್ನು ಯಶಸ್ವಿಯಾಗಿ ಪೂರೈಸಬಲ್ಲವ ಅಂತ ಹೇಳುವಂಥದ್ದನ್ನು ಹಿರಿಯರು ಹೇಳಿದ್ದಾರೆ. ಅದಕ್ಕಾಗಿ ನಮಗೆ ಗುರು ಹಿರಿಯರು ಹೇಳಿದಂಥ ಮಾತುಗಳು ಪ್ರಾಯಶಃ ಪರಮ ಪೂಜ್ಯ ಸ್ವಾಮೀಜಿಯವರು ಇಲ್ಲೇ ಇದ್ದಾರೆ. ಒಂದು ಮಠ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಹೇಗೆ ಬದಲಾವಣೆ ಮಾಡಬಲ್ಲದು ಅಂತ ಹೇಳುವಂಥದ್ದು ನಾವು ಕಂಡಿದ್ದೇವೆ. ಆದಿಚುಂಚನಗಿರಿ ಮಹಾ ಸಂಸ್ಥಾನ ಎಷ್ಟು ದೊಡ್ಡ, ಕಣ್ಣಿಲ್ಲದವನಿಗೆ ಕಣ್ಣು, ಕುರುಡರಿಗೆ ಆ ಕಣ್ಣಿನ ಮುಖಾಂತರ ನೋಡಲಿಕ್ಕೆ ಸಾಧ್ಯ ಆಗದನ್ನು ಕಾಣಿಸುವಂಥದ್ದು, ಯಾರಿಗೆ ಬಾಯಿ ಬರೋದಿಲ್ಲೋ ಅವನಿಗೆ ಮಾತಿನ ವ್ಯವಸ್ಥೆಗಳನ್ನು ಕೊಡುವಂಥದ್ದರಿಂದ ಹಿಡಿದು, ಗೋಹತ್ಯೆಯ ನಿಷೇಧದಿಂದ ಹಿಡಿದು, ಆಸ್ಪತ್ರೆ, ಸ್ಕೂಲು, ಕಾಲೇಜು ಎಲ್ಲವನ್ನು ಕೊಟ್ಟು ಎಲ್ಲರನ್ನ ಸ್ವೀಕಾರ ಮಾಡುವಂಥ ಒಂದು ಮನೋಸ್ಥಿತಿ ಒಂದು ಮಠಕ್ಕೆ ಬರಬೇಕು. ಇವತ್ತು ನಮ್ಮಲ್ಲಿರುವಂಥ ಮಠ ಮಂದಿರಗಳು ಪ್ರಾಯಶಃ ಇದಕ್ಕೆ ಒಂದು ಕಾರಣೀಭೂತವಾಗಿ ಮುಂದೆ ಹೋಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅದಕ್ಕಾಗಿ ಗುರು ಹಿರಿಯರು ಹೇಳ್ತಾರೆ, ಕಷ್ಟಗಳನ್ನು ಭೇಟಿಯಾದರೆ ನಿಮಗೆ ಆ ಮನುಷ್ಯನಿಗೆ ತಾಳ್ಮೆ ಅಂತ ಹೇಳುವಂಥ ಶಬ್ದ ಇದೆಯಲ್ಲ, ಅದು ಅದರ ದಾರಿ ಸಿಗ್ತದೆ. ಅವಮಾನಗಳನ್ನು ಭೇಟಿಯಾದಾಗ ಅವನಿಗೆ ನಿರ್ಣಯವನ್ನು ತಗೊಳ್ಳೋಕ್ಕೆ ಒಂದು ದಾರಿ ಸಿಗ್ತದೆ. ಹಸಿವನ್ನು ಭೇಟಿಯಾದಾಗ ಅವನಿಗೆ ಅನ್ನದ ಬೆಲೆ ಏನು ಅಂತ ಗೊತ್ತಾಗುವಂಥ ಸಾಧ್ಯತೆಗಳಾಗ್ತವೆ. ಯಾವಾಗ ಸೋಲನ್ನು ಭೇಟಿಯಾಗ್ತಾನೆ ಯಾರೊಬ್ಬ ವ್ಯಕ್ತಿ, ಅವನಿಗೆ ಗೆಲುವಿನ ದಾರಿ ಏನು ಅಂತ ಹೇಳುವಂಥದ್ದು ಹುಡುಕ್ಲಿಕ್ಕೆ ಅದು ಸಾಧ್ಯ ಆಗ್ತದೆ ಅಂತ ಹೇಳುವಂಥ ಆ ಸೂತ್ರಗಳನ್ನು ಹೇಳಿದ್ದನ್ನು ನಾವು ಕಂಡಿದ್ದೇವೆ. ಪ್ರಾಯಶಃ ಇವತ್ತಿನ ಸಾಧಕರು ಈ ಎಲ್ಲ ಸೂತ್ರಗಳನ್ನು ಕಂಡು ಜನ ಏನೆಲ್ಲ ಅವರ ಮೇಲೆ ಟೀಕೆ ಟಿಪ್ಪಣಿ ಮಾಡ್ತಾರೆ ಅದೆಲ್ಲ ನನಗೆ ಲೆಕ್ಕ ಇಲ್ಲ. ನನ್ನ ಉದ್ದೇಶ ಒಂದೇ, ನನಗೆ ಸಿಕ್ಕಿದಂಥ ಜವಾಬ್ದಾರಿ, ನನ್ನ ಕರ್ತವ್ಯವನ್ನು ಅತ್ಯಂತ ಪ್ರಾಮಾಣಿಕವಾಗಿ ದೇವರು ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳೋದಕ್ಕೆ ಇವತ್ತು ಅವರು ಪ್ರಶಸ್ತಿ ಬಗ್ಗೆ ಭಾಜನರಾಗಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈ ರೀತಿಯ ವಾತಾವರಣ ಸೃಷ್ಟಿಯಾಗಬೇಕು. ಕಾಣದಂಥ ಜಾಗದಲ್ಲಿ ಇದ್ದುಕೊಂಡು ಕಾಣುವವರಿಗೆ ಒಂದು ಹೊಸ ಬದುಕನ್ನು ಕೊಡಬಲ್ಲಂಥ ವ್ಯವಸ್ಥೆ ಯಾರಲ್ಲಿದೆಯಾ ಅವರನ್ನು ಸನ್ಮಾನ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿಯೇ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಯಾರನ್ನೆಲ್ಲ ಸನ್ಮಾನ ಮಾಡಿದ್ದೇವ, ಒಂದು 10-30-35 ಜನ ಸನ್ಮಾನ ಮಾಡಿದ್ದೇವೆ. ಇವತ್ತು ಇಲ್ಲಿ ಕೂತಂಥ 350 ಜನ ಅವರ ಮನಸ್ಸಲ್ಲಿ ಒಂದು ಭಾವನೆ ಬರ್ತದೆ,
ನನ್ನ ಮನೆಯಲ್ಲಿರುವಂಥ ಒಬ್ಬ ಯುವತಿ ಕೂಡ ಈ ರೀತಿ ಪ್ರಶಸ್ತಿಗೆ ಭಾಜನರಾಗಬೇಕು, ಸಮಾಜ ಪರಿವರ್ತನೆಗೆ ನನ್ನ ಮನೆಯಲ್ಲಿರುವಂಥ ಮಗು ಕೂಡ ಒಂದು ವೇದಿಕೆಯಾಗಿ ಮೂಡಿ ಬರಬೇಕು ಅಂತ ಹೇಳುವಂಥ ಭಾವನೆ ಬರ್ತದೆ. ಆ ಕೆಲಸಗಳಾಗುವಂಥದ್ದು ಇಂಥ ಕಾರ್ಯಕ್ರಮಗಳ ಮುಖಾಂತರ ಅಂತ ಹೇಳುವಂಥ ಮಾತನ್ನು ಮಾತ್ರ ನಾನು ಹೇಳಿ ಹೆಚ್ಚೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬೆಳೆಗಾರರು ಬಂದ ಕೂಡಲೇ ನನಗೆ ಅನ್ನಿಸ್ತು ಏನೋ ನಾನಿನ್ನು ಹೊರಡ್ಬೋದು ಅಂತ ಹೇಳಿ. ಗುರುಗಳು ಬಂದ ಮೇಲಂತೂ ಅವರ ಆಶೀರ್ವಾದ ಸಿಕ್ತು, ಖಂಡಿತ ಹೋಗ್ಬೋದು ಅಂತ ಅನಿಸಿದೆ. ನಿಮ್ಮೆಲ್ಲರ ಪ್ರೀತಿ ಅದು ಶಾಶ್ವತವಾಗಿ ಉಳಿತದೆ ಅಂತ ಹೇಳುವಂಥ ಭಾವದೊಂದಿಗೆ ತಮಗೆಲ್ಲ ತಲೆ ತೆಗೆಸಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈಗ ಮತ್ತೆ ಗಣ್ಯರು ಇದೀಗ ಆಗಮಿಸಿರುವಂತಹ ನಮ್ಮ ಮುಖ್ಯ ಗಣ್ಯರನ್ನು ಸ್ವಾಗತಿಸಲು ಇಚ್ಛಿಸುತ್ತೇನೆ. ನಮ್ಮ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿರವರು ಕಾರ್ಯದರ್ಶಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಇವರ ಸಾನ್ನಿಧ್ಯದಲ್ಲಿ ನಮ್ಮ ಕಾರ್ಯಕ್ರಮ ಆಗುತ್ತಿರೋದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಚಪ್ಪಾಳೆಗಳ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಮುಂದಿನ ಮುಖ್ಯ ಅತಿಥಿ ಸನ್ಮಾನ್ಯ ಶ್ರೀ ನಾಡೋಜ ಡಾಕ್ಟರ್ ಮನು ಬೆಳಿಗ, ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷರು. ಚಪ್ಪಾಳೆಗಳ ಮೂಲಕ ಇವರನ್ನು ಕೂಡ ಸ್ವಾಗತಿಸಲು ಕೋರುತ್ತೇನೆ. ಇದೀಗ ನಮ್ಮ ಅತಿಥಿಯಾದ ಸನ್ಮಾನ ಶ್ರೀ ಡಿ.ವಿ. ಸದಾನಂದ ಗೌಡರವರಿಗೆ ಗೌರವ ಸಮರ್ಪಣೆ. ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಸರ್ಕಾರ. ಸನ್ಮಾನ ಶ್ರೀ ಡಿ.ವಿ. ಸದಾನಂದ ಗೌಡರವರ ಬಗ್ಗೆ ಹೇಳಬೇಕಂದ್ರೆ ಕರ್ನಾಟಕದ ಸೌಮ್ಯ ನಗುಮುಖದ ರಾಜಕಾರಣಿ, ಕೇಂದ್ರ ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ, ಕರ್ನಾಟಕದ 26ನೇ ಮುಖ್ಯಮಂತ್ರಿಯಾಗಿ ಹಲವಾರು ಹುದ್ದೆ ನಿರ್ವಹಿಸಿದರೂ ಸಹ ಇವತ್ತಿಗೂ ಅತ್ಯಂತ ಸರಳ ಸಜ್ಜನದ ರಾಜಕಾರಣಿಯಾಗಿ ಅಂದರೆ ದೇವರಗೊಂಡ ವೆಂಕಟ ಸದಾನಂದ ಗೌಡ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಸೂಳ್ಯ ತಾಲೂಕಿನ ಮಂಡ್ಯಕೋಲು ಗ್ರಾಮದಲ್ಲಿ ಜನಿಸಿ ವಿಜ್ಞಾನ ಮತ್ತು ಕಾನೂನು ವ್ಯಾಸಂಗ ಮುಗಿಸಿ ಹಲವಾರು ಹಂತಗಳನ್ನು ದಾಟಿ ಬಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಿರ್ವಹಿಸಿದ ಕಾರ್ಯ ಅತ್ಯಂತ ಅಮೂಲ್ಯವಾಗಿದೆ ಎಂದಲೂ ಹೇಳಲು ಬಯಸುತ್ತೇನೆ. ನಮ್ಮ ಚಪ್ಪಾಳೆಗಳ ಮೂಲಕ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆ ಈಗ ನಮ್ಮ ಸನ್ಮಾನವನ್ನು ಮುಂದುವರಿಸುವ ಈಗ ನಮ್ಮ ಮುಂದಿನ ಸಾಧಕರು ಶ್ರೀ ಶೇಖ್ ಮಹದ್ ಇಸ್ಮಾಯಿಲ್ ವೇದಿಕೆ ಮುಂಭಾಗ ಬರಬೇಕೆಂದು ಕೋರಿಕೊಳ್ಳುತ್ತೇನೆ.